ಸೊ ಇವತ್ತು ನಾನು ಮಾಡ್ತಿದ್ದೇನೆ ರೈಸ್ ಟೀ ಇದರಲ್ಲಿ ರೈಸ್ ಮಾಡ್ತಿದ್ದೇನೆ. ಅದ್ಯಾವ್ದಣ್ಣ ಅದು ಯುವ ದೋಪು ಎಲ್ಲವನ್ನ ಅದನ್ನೇ ಕೇಳ್ತಾವನೆ. ನೀನ್ ನೋಡಿದ್ರೆ ಇನ್ನು ಕರೆಕ್ಟ್ ರೌಂಡ್ ಶೇಪ್ ಎಗ್ ಬುರ್ಜಿ ಮಾಡುದು ಹೇಗಂತ ನಾನು ಕಲಿಸ್ಕೊಡ್ತಿದ್ದೇನೆ. ಇದು ಕೌಶಿಕ್ ಸುವರ್ಣ ಹಿಪ್ನಟೈಸ್ ಆಗ್ತಾ ಇದ್ದಾರೆ. ಹಿಪ್ನಟೈಸ್ ಮಾಡ್ತಿದೀವಿ ಗಾಯ್ಸ್. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು KS ಕನ್ನಡ ಬ್ಲಾಗ್. ನಂಗೆ ಹೆಸರೇ ಮರ್ತೋಗಿದೆ, ಎಷ್ಟು ದಿವಸ ಆದ್ಮೇಲೆ ನಾನು ಬ್ಲಾಗ್ ಮಾಡ್ತಿದ್ದೇನೆ. ಸೊ ಇವತ್ತು ನಾನು ಮಾಡ್ತಿದ್ದೇನೆ ರೈಸ್. ಟೀ ಇಂದ ಒಂಚೂರು ಅಪ್ಗ್ರೇಡ್ ಆಗಿದ್ದೇನೆ. 2 ಲವಂಗ, 2 ಲವಂಗ 1 ಮಂಗ. ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್. ಸಮನ್ವಿ ಇಲ್ಲ, ಸಮನ್ವಿ ಸುಮಿತ್ ಎಲ್ಲ ಮಂಗಳೂರಲ್ಲಿದ್ದಾರೆ. ತೋರ್ಸ್ ನಡಿಯೋ, ಎಲ್ಲಿಗೆ ತೋರ್ಸ್ ನಡಿಯೋ. ಸೊ ಹಾಗೆ ನಾವೊಬ್ಬರೇ ಮನೇಲಿದ್ದೇವೆ. ಅಂಡ್ ಇವತ್ತು ಕ್ಲಾಸಿಗೆ ಕೂಡ ಹೋಗ್ಲಿಕ್ಕಿದೆ. ಕ್ಲಾಸಿಗೆ ಹೋಗೋದಕ್ಕಿಂತ ಮುಂಚೆ ಇವತ್ತು ನಾನೊಂದು ರೈಸ್ ಮಾಡುವ ಅಂತ. ಯಾಕೆ ಸುಮ್ಮನೆ ನಮ್ದು ಓಕೆ ಕಪ್ಪಲ್ ಹಾಕ್ಬೇಕು, ಮೆಷರ್ಮೆಂಟ್ಸ್ ಇರೋದಿಲ್ಲ ಅದು. ರೈಸ್ ಆಗ್ತದ, ಬಿರಿಯಾನಿ ಆಗ್ತದೆ, ನೀ ಗೊತ್ತು. ಹಾಂ ಎಸ್. ಸೊ ಕ್ಲಾಸಿಗೆ ಹೋಗ್ಲಿಕ್ಕಿದೆ ಇವತ್ತು. 1 ಕಪ್ ರೈಸ್ ಅಂತ ಹೇಳಿದ್ದಾರೆ ನಮ್ಗೆ, ಯಾರೋ ಒಂದು ರೈಸ್ ಮಾಡಿ ಹೇಳಿಕೊಡುವವರು, ಯೂಟ್ಯೂಬಲ್ಲ ಯಾರೋ ಒಬ್ರು. ಆ್ಯಂಡ್ ಸ್ಪೆಷಲ್ ಪಾರ್ಟ್ ಆಫ್ ದ ರೈಸ್ ಆರ್ ದ ವ್ಲಾಗ್ ಇಸ್, ಇವತ್ತು ನಾವು ರೈಸನ್ನು ಟೀದೊಂದು ಏನಿದೆ ಕಲ್ಚರ್ ಅದು ಬಿಟ್ಟಿಲ್ಲ, ಟೀದು ಇದರಲ್ಲೇ ಮಾಡ್ತೇವೆ, ಅದರ ಹೆಸರು ಗೊತ್ತಿಲ್ಲ ನನಗೆ. ಸೊ ಅದರಲ್ಲೇ ನಾವು ರೈಸ್ ಕೂಡ ಮಾಡ್ತಿದ್ದೆ. ಒಮ್ಮೆ ಮಾಡಿದ್ದೇನೆ, ಸೊ ಗೊತ್ತಿಲ್ಲ, ಬಂದರೆ ನಮಗೆ ಒಳ್ಳೇದು, ಇಲ್ಲದಿದ್ರೆ ಝೊಮ್ಯಾಟೊ ಇದೆಯಲ್ಲ. ಎಸ್, ಲೆಟ್ಸ್ ಡೂ ಇಟ್. 1 ಕಪ್ ರೈಸ್ ಸಾಕಂತ ನಾನು ಗೆಸ್ ಮಾಡಿದ್ದೇನೆ, ಮತ್ತೆ ಗೊತ್ತಿಲ್ಲ. ಸೊ ರೈಸ್ ವಾಶ್ ಮಾಡ್ಬೇಕಂತ ಹೇಳ್ತಾರೆ ಯಾವಾಗಲೂ. ರೈಸ್ ವಾಶ್ ಒಳ್ಳೆ ಮಾಡ್ತೇವೆ ನಾವು. ಟ್ರೈಪಾಡ್ ಇದೆ ಅಲ್ಲ, ಇದು ಪುನಃ ಸೆಟ್ ಮಾಡಿ ಇಡ್ಲಿಕ್ಕೆ ಬೋರ್ ಆಗ್ತದೆ. ಯಾರು ಅದನ್ನು ಓಪನ್ ಮಾಡಬೇಕು, ಪುನಃ ಫೋನ್ ಸಿಕ್ಕಿಸ್ಬೇಕು, ಅದಾದಮೇಲೆ ಬೋರ್ ಆಗ್ತದೆ. ಹಾಂ, ಸೊ ಇವತ್ತು ನಾಸ್ ಕ್ಲಾಸ್ ಇರೋದು 4:30ಗೆ. ಸೊ ನಂದು ಕ್ಲಾಸ್ ಅಲ್ಲ, ಸುಮಿತಿದ್ದು. ಬಟ್ ಸುಮಿತ್ ಅವನ ಅಣ್ಣಂದು ಮದುವೆಗೆ ಅಂತ ಮಂಗಳೂರು ಹೋಗಿದ್ದಾನೆ. ಸೊ ಒಂದು ಕ್ಲಾಸ್ ಎಲ್ಲ ನಾನು ತಗೊಳ್ತಿದ್ದೇನೆ ಪಾಪದ. ಸೊ ಸುಮಿತ್ಗೆ ಒಂದು ಆಲ್ಮೋಸ್ಟ್ 15 ಡೇಸ್ ಬ್ರೇಕ್, 1 ವರ್ಷ ಆದಮೇಲೆ. ಎಸ್, ಸೊ ಹಾಗೆ ಇವತ್ತು ಸುಮಿತ್ದು ಕ್ಲಾಸ್ ಇತ್ತು, ಗ್ರಾವಿಟಿ ಸ್ಟುಡಿಯೋ ರಾಜಾಜಿನಗರಲ್ಲಿ. ಫಸ್ಟ್ ಇಲ್ಲಿ ರೈಸ್ ಮಾಡಿ, ರೈಸ್ ಜೊತೆ ಆಮ್ಲೆಟ್ ಮಾಡ್ತೇನಂತ, ಮತ್ತೆ ಬೇರೆ ಎಂತ ಬರೋದಿಲ್ಲ ನನಗೆ, ಎಂತ ಮಾಡೋದು. ಫಸ್ಟ್ ರೈಸ್ ಆಗಲಿ. ಸೊ ನನ್ನ ಪ್ರಾಕ್ಟೀಸ್ ಬ್ಯಾಗಲ್ಲಿ ಇಷ್ಟಿರ್ತದೆ, ನಮ್ಮದು ಪ್ರಾಕ್ಟೀಸ್ಗೆ ಹಾಕುವ ಶೂಸ್, ಮತ್ತು ಟವಲ್, ಮತ್ತು ಎಕ್ಸ್ಟ್ರಾ ಡ್ರೆಸ್. ಪ್ರಾಕ್ಟೀಸ್ ಆದಮೇಲೆ ಮನೆಗೆ ಹೋಗ್ಲಿಕ್ಕೆ ಹಾಕುವ, ಯಾಕಂದರೆ ಸ್ವೆಟ್ ಆಗಿರ್ತದೆ, ಸೊ ಚೆಂದ ಆಗೋದಿಲ್ಲ. ಇದರಲ್ಲಿ ನಾವು ಮ್ಯೂಸಿಕ್ ಪ್ಲೇ ಮಾಡ್ತೇವೆ. ನಾನಿದ್ದೇನೆ ಇಲ್ಲಿ. ಸೊ ಹೇರ್ ಬ್ಯಾಂಡ್, ಬ್ಯಾಕಪ್ಗೆ ವಾಲೆಟ್, ಏರ್ಪಾಡ್ಸ್, ಮತ್ತು ಇದರದ್ದು ಚಾರ್ಜರ್, ಐಪ್ಯಾಡ್ದು ಚಾರ್ಜರ್ ಅಷ್ಟೇ. ಮತ್ತು ಇನ್ನೊಂದು ಚಾರ್ಜರ್ ಇದೆ, ಅದು ಫೋನ್ ಚಾರ್ಜ್ ಆದಮೇಲೆ ತಗೊಳ್ಳೋದು. ಇನ್ನೆಂತ ಬಾಕಿ ಇದೆ ಎಂತ ಗೊತ್ತಾಗ್ತಿಲ್ಲ, ಚೆಕ್ ಮಾಡಿ ಅಂತ. ಕೌಶಿಕ್ ಸುವರ್ಣ ಇಸ್ ಆಲ್ಸೋ ದೇರ್. ಪ್ಯಾಕ್ ಮಾಡಿ ಹೋಗುತ್ತೆ ಸೀದಾ. ಸ್ನಾನ ಮಾಡಲಿಕ್ಕಿದೆ, ಊಟ ಮಾಡಲಿಕ್ಕಿದೆ, ಆಮ್ಲೆಟ್ ಮಾಡಲಿಕ್ಕಿದೆ, ರೈಸ್ ಮಾಡಲಿಕ್ಕಿದೆ. ಎಂತ ಆಗ್ತದೆ ಯಾರಿಗೆ ಗೊತ್ತು, ಯಾವಾಗ ಗೊತ್ತು ಏನು ಮಾಡೋದು. ಒಂಟಿ ಹೂ, ಒಂದು ಕಪ್ ರೈಸ್, ಕುಕ್ಕರ್ ಬೇರೆ ಇದು ಬೇರಲ್ಲ, ನಮಗೆ ಗೊತ್ತಾಗಲ್ಲ. ನಾನು ಲಾಸ್ಟ್ ಟೈಮ್ ಒಮ್ಮೆ ರೈಸ್ ಮಾಡಿದೆ, ಸುಮ್ಮನೆ ಟ್ರೈ ಮಾಡಿದ್ದೆ. ಸೊ ಆವಾಗ ಅದು ಓಪನ್ ಇಟ್ಟಿದ್ದೆ, ಕ್ಲೋಸ್ ಇಟ್ಟಿದ್ದೆ. ಅದೇ ಅಂತ ಅದೊಂಚೂರು ಓವರ್ಫ್ಲೋ ಆಗಿತ್ತು. ಎಗ್ ಕೂಡ ಮಾಡ್ಲಿಕ್ಕಿದೆ ನನಗೆ. ನಮ್ದು ಎಗ್ ರೆಡಿ ಆಗಿದೆ, ಮತ್ತೆ ರೈಸ್ ಆಲ್ಮೋಸ್ಟ್ ರೆಡಿ ಆಯಿತು. ಎಲ್ಲ ಮಾಡುವಾಗ ನೀರು ಕಮ್ಮಿ ಆಗಿದೆ, ಇಷ್ಟೇ ಜೀವನ. ಐ ಥಿಂಕ್ ಈಗ ಕರೆಕ್ಟ್ ಕುಕ್ ಆಯ್ತು. Time for round 2. Let's go with omelette, guys. ಒಂದು ಗೊತ್ತಲ್ಲ, ಮಾಡಿದ್ರೆ ರೌಂಡ್ ಆಮ್ಲೆಟ್ ಬರಲಿಕ್ಕೆ ಚಾನ್ಸೇ ಇಲ್ಲ, ಅಲ್ಲಿ ತೆಗಿಲಿಕ್ಕೆ ಚಾನ್ಸೇ ಇಲ್ಲ. ಇದೀಗ ಎಗ್ ಬುರ್ಜಿ ಆಗೋದು ಗ್ಯಾರಂಟಿ. ಮನೆ ಹೊರಗಡೆ ಮಳೆ ಬರ್ತಾರೆ ನೋಡಿ ಬರುವ.
ಸೊ ನಿಮಗೆ ಆಮ್ಲೆಟಿಂದ ಸ್ಕ್ರಾಂಬಲ್ಡ್ ಎಗ್ ಬುರ್ಜಿ ಮಾಡೋದು ಹೇಗಂತ ನಾನು ಕಲಿಸ್ಕೊಡ್ತಿದ್ದೇನೆ. ಯಾಕಂದ್ರೆ ಅದು ನನಗೆ ಆಮ್ಲೆಟ್ ಅನ್ನು ಎತ್ತಲಿಕ್ಕೆ ತಾಕತ್ತಿರಲಿಲ್ಲ. ಸೊ ರೈಸ್ ರೆಡಿ ಆಗಿತ್ತು, ಮತ್ತೆ ಆಮ್ಲೆಟ್ ಕಮ್ ಬುರ್ಜಿ ರೆಡಿ ಆಯಿತು. ವಾಟರ್ ಮೆಲನ್ ಕಟ್ ಮಾಡಲಿಕ್ಕೆ ಅಷ್ಟು ಚಂದ ಇದೆ, ಲುಕ್ಸ್ ಗುಡ್. ಇನ್ನೊಂದು ಮನೆ ಚಿಕ್ಕದು ತಗೊಂಡು ಕಿಚನ್ ದೊಡ್ಡದು ತಗೊಳ್ಬೇಕು, ಆಗ ನಮಗೆ ಬ್ಲಾಗ್ ಮಾಡಲಿಕ್ಕೆ ಈಸಿ ಆಗ್ತದೆ ಅಲ್ಲ. ಟೀ ಮಾಡುವ ಇದರಲ್ಲಿ ರೈಸ್ ಮಾಡುವ ಕಾರ್ಯಕ್ರಮ ಸಕ್ಸಸ್ಫುಲ್ ಆಗಿದೆ. ನೋಡಿ ರೈಸ್ ಇಷ್ಟೇ, ನಮ್ಮ ಬ್ಲರ್ ತೋರಿಸೋದು. ಹೊಡಿ ಮಗ ಹೊಡಿ ಮಗ. ನೋಡ್ತಾ ಇರ್ಬೋದಲ್ಲ, 5 ಸಲ ಲೆಕ್ಕ ಮಾಡಿ. ಇಲ್ಲಿ 2 ಸಲ ಲೆಕ್ಕ ಮಾಡಿ. ಒಂದ್ಸಲ ಇವಾಗ ನೋಡಿ ಗೈಸ್, ಅವ್ರ ಅದಾಗದೆ ಕೈ ಎತ್ತುತ್ತೆ, ಹಿಪ್ನೋಟೈಸ್ ಆಗುತ್ತೆ. ಕೈಯನ್ನು ಎತ್ತು. ನೋಡಿ ಗೈಸ್ ಹೇಗಿರ್ತಾರೆ, ನೋಡಿ ಗೈಸ್, ಇದು ಕಾಲ್ಡ್ ಹಿಪ್ನೋಟೈಸ್. ನೋಡ್ತಾ ಇರ್ಬೋದಲ್ಲ, 5 ಸಲ ಲೆಕ್ಕ ಮಾಡಿ. ಇಲ್ಲಿ 2 ಸಲ ಲೆಕ್ಕ ಮಾಡಿ. ಒಂದ್ಸಲ ಇವಾಗ ನೋಡಿ ಗೈಸ್, ಅವ್ರ ಅದಾಗದೆ ಕೈ ಎತ್ತುತ್ತೆ, ಹಿಪ್ನೋಟೈಸ್ ಆಗುತ್ತೆ. ಕೈಯನ್ನು ಎತ್ತು. ನೋಡಿ ಗೈಸ್ ಹೇಗಿರ್ತಾರೆ, ನೋಡಿ ಗೈಸ್, ಇದು ಕಾಲ್ಡ್ ಹಿಪ್ನೋಟೈಸ್.